ಯಾಕೆಂದರೆ ನಮಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಬಹುಶಃ ಜನರಿಂದ ಬರತಕ್ಕಂಥ, ನೇರವಾಗಿ ಸಾರ್ವಜನಿಕರಿಂದ ಈ ಹೃದಯ ಸ್ಪರ್ಶಿ ಈ ಸಮಾರಂಭ ನನಗೆ ಬಂದಿರತಕ್ಕಂಥ ಎಲ್ಲ ಪ್ರಶಸ್ತಿಗಳಿಗಿಂತಲೂ ದೊಡ್ಡದು ಅಂತ ನನ್ನ ಭಾವನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ಆಯಿತು, ನಮ್ಮ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಸುಧಾರಣೆ, ಒಂದು ಕ್ರಾಂತಿಕಾರಿ ಬದಲಾವಣೆ ತರಲಿಕ್ಕೆ ನಾವೆಲ್ಲ, ನಾನು ಯಾವತ್ತೂ ನಾನು ಅಂತ ಹೇಳಲ್ಲ, ನಾವು ನಮ್ಮ ಎಲ್ಲ ಜಯದೇವ ಹೃದ್ರೋಗ ಸಂಸ್ಥೆಯ ಎಲ್ಲ ನನ್ನ ಸಹೋದ್ಯೋಗಿಗಳು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಕಳೆದ 18 ವರ್ಷದಲ್ಲಿ ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ರೋಗಿಗಳಿಗೆ, ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಆಪರೇಷನ್ಸ್ ಅನ್ನು ಮಾಡಿದ್ದೇವೆ. ಏಕೆಂದರೆ ಇದನ್ನೆಲ್ಲ ಮಾಡಬೇಕಾದ್ರೆ ಅವರು ನಮಗೆ ಕೊಟ್ಟಂತ ಅವಕಾಶ. ಅದರಿಂದ ಈ ಸನ್ಮಾನವನ್ನು ಎಲ್ಲ ಈ ಲಕ್ಷಾಂತರ ರೋಗಿಗಳಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತೇನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ನಾವು ಎಷ್ಟು ಪದವಿಗಳನ್ನು ಗಳಿಸಿದ್ದೇವೆ, ಪಾರಿತೋಷಿಕಗಳನ್ನು ಗಳಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಶಿಕ್ಷಣ ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದೆ, ನಮ್ಮ ಓದು ಮತ್ತು ನಮ್ಮ ಆಡಳಿತ ಮತ್ತು ನಮ್ಮ ಈ ಚಿಕಿತ್ಸಾ ವ್ಯವಸ್ಥೆ ಎಷ್ಟು ಜನರ ಮನೆಯಲ್ಲಿ ಬೆಳಕನ್ನು ಚೆಲ್ಲಿದೆ ಮತ್ತು ಎಷ್ಟು ಜನರ ಮುಖದಲ್ಲಿ ನಗುವನ್ನು ಬರೆಸಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಹಾಗೆಯೇ ಇವತ್ತು ಈ ಪ್ರಪಂಚದಲ್ಲಿ ಎರಡು ಬಹಳ ಪವಿತ್ರವಾದ ಸ್ಥಳಗಳಿದೆ. ಒಂದು ತಂದೆಯ ಹೆಗಲು, ಇನ್ನೊಂದು ತಾಯಿಯ ಮಡಿಲು. ಯಾಕೆಂದರೆ ಈ ಎರಡೂ ಕೂಡ ನಾವು ನೆನೆಯುವಂಥ ಈ ಕಾಲ. ಯಾವಾಗಲೂ ಇವತ್ತು ಈ ಸಾಧನೆ, ಒಂದು ಮಾತಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಅದರಿಂದ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇದೆ. ಇವತ್ತು ನೋಡ್ಬೋದು, ಇವತ್ತು ನಮ್ಮ ಚಿತ್ರವನ್ನ ಬಿಡಿಸಿದಂಥ ಪುನೀತ್ ಅವರು ಬಹುಶಃ ಕೇವಲ 5 ನಿಮಿಷದಲ್ಲಿ ಅವರು ಆ ಚಿತ್ರವನ್ನ ಬಿಡಿಸಿದ್ರು. ಅಂದರೆ ಅದು ಕೂಡ ಒಂದು ಮಹತ್ವವಾದ ಸಾಧನೆ. ಅದರ ಅರ್ಥ ಏನು? ನಾವು ನಮ್ಮ ಕೆಲಸವನ್ನ ಪ್ರೀತಿಸಿದ್ರೆ, ನಾವು ನಮ್ಮ ಕೆಲಸವನ್ನ ಗೌರವಿಸಿದ್ರೆ, ನಾವು ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದರೆ ಬಹುಶಃ ಅದೇ ಒಂದು ನಾವು ಈ ದೇಶಕ್ಕೆ ಮತ್ತು ಜನತೆಗೆ ಕೊಡತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತಾನೆ ಭಾವಿಸ್ತೀನಿ. ಯಾಕೆಂದ್ರೆ ನಾವು ನಮ್ಮ ಕೆಲಸವನ್ನ ಪ್ರೀತಿಸಿದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಇವತ್ತು ಆತ್ಮೀಯರಾದಂಥ ನಮ್ಮ HR ರಂಗನಾಥ್ ಅವರು ಮಾತಾಡಿದರು. ಬಹುಶಃ ಅವರು ಮಾತಾಡಿದರೆ ಸುಮಾರು ಜನರಿಗೆ ಅವ್ರು ಏನು ಮಾತಾಡ್ತಾರೋ ಸುಮಾರು ಜನರ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಅವರ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಇವತ್ತು ಅವರು ಮಾತನಾಡಿದ ರೀತಿಯಿಂದ ಬಹುಶಃ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರ ಹೃದಯದ ಬಡಿತ ಕಡಿಮೆಯಾಗಿದೆ, ಹೃದಯದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗಿದೆ. ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನಾವು ಹಲವಾರು, ನಾನು ಏನು ಮಾಡಿದೆ, ಯಾಕೆಂದರೆ ಸಾಧನೆಗಳು ಮಾತಾಗಬೇಕೇ ಹೊರತು ಮಾತುಗಳು ಸಾಧನೆ ಆಗಬಾರ್ದು. ಅದರಿಂದ ನಾವು ಏನು ಜಯದೇವ ಹೃದ್ರೋಗ ಸಂಸ್ಥೆ, ನನಗೆ ಒಂದು ಕನಸಿತ್ತು, ನನಗೆ ಅವಕಾಶ ಸಿಕ್ಕಿದರೆ ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನ ಒಂದು ಖಾಸಗಿ ಪಂಚತಾರ ಹಾಸ್ಪಿಟಲ್ ಮಟ್ಟಕ್ಕೆ ನಿರ್ವಹಣೆ ಮಾಡಿ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತೋರಿಸಬೇಕು ಅನ್ನುವ ಕನಸಿತ್ತು. ಆ ಕನಸು ಸಂಪೂರ್ಣವಾಗಿ ನನಸಾಗಿದೆ. ಯಾಕೆಂದರೆ ನನಗೆ ಯಾವಾಗಲೂ ಇತ್ತು, ಶ್ರೀಮಂತರಿಗೆ ಸಿಗತಕ್ಕಂಥ, ಖಾಸಗಿ ಆಸ್ಪತ್ರೆಯಲ್ಲಿ ಶ್ರೀಮಂತರಿಗೆ ಸಿಗತಕ್ಕಂಥ ಶ್ರೀಮಂತ ಚಿಕಿತ್ಸೆ ಬಡ ರೋಗಿಗಳಿಗೆ ಸಿಗಬೇಕು ಅನ್ನುವ ಆಸೆ ಹಂಬಲ ಇತ್ತು. ಅದು ಸಂಪೂರ್ಣವಾಗಿ ಇವತ್ತು ನೆರವೇರಿಸಿದೆ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ಹೇಳ್ತೇನೆ. ಇವತ್ತು ನಾವು ಈ ಪ್ರಪಂಚದಲ್ಲಿ, ಈ ಪರಿಸರದಲ್ಲಿ 3 ವಿಚಾರಗಳನ್ನು ನಾವು ಪ್ರಸ್ತಾಪಿಸಬೇಕಾಗಿದೆ. ಒಂದನ್ನು ಗೆಲ್ಲಬೇಕು, ಇನ್ನೊಂದನ್ನು ನಾವು ಯಾವಾಗಲೂ ಹಂಚಬೇಕು, ಇನ್ನೊಂದನ್ನು ಕಳ್ಕೋಬೇಕು. ಯಾವುದನ್ನು ಗೆಲ್ಲಬೇಕು?
ನಾವು ಹೃದಯವನ್ನು ಗೆಲ್ಲಬೇಕು, ಜನರ ಹೃದಯವನ್ನು ಗೆಲ್ಲಬೇಕು. ಯಾವುದನ್ನು ಕಳ್ಕೋಬೇಕು ನಾವು? ದ್ವೇಷವನ್ನು ಕಳ್ಕೋಬೇಕು, ಮತ್ಸರವನ್ನು ಕಳ್ಕೋಬೇಕು. ಮೂರನೇದು ಏನನ್ನು ಹಂಚಬೇಕು? ಪ್ರೀತಿಯನ್ನು ಹಂಚಬೇಕು, ಸಂತೋಷವನ್ನು ಹಂಚಬೇಕು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಯಾವಾಗಲೂ ಹಂಚಿ ತಿನ್ನುವ ಒಂದು ಸಂಸ್ಕಾರವನ್ನು ಬೆಳೆಸ್ಕೋಬೇಕು. ಕಿತ್ತು ತಿನ್ನುವ ಸಂಸ್ಕೃತಿ ಇರಬಾರದು. ಅದಕ್ಕೆ ಹೇಳ್ತೇವೆ ನಾವು ನಿಜವಾಗ್ಲೂ ಅಳಿಸಿದ್ದು ಕೊಡಬಾರದು, ಉಳಿಸಿದ್ದು ಕೊಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಬಹಳ ವ್ಯತ್ಯಾಸ ಇದೆ. ಒಂದೇ ಅಕ್ಷರ ವ್ಯತ್ಯಾಸ. ಆದರೆ ವ್ಯಕ್ತಿ ಹೋಗ್ತಾನೆ, ಆದರೆ ವ್ಯಕ್ತಿತ್ವ ಯಾವಾಗಲೂ ಅಮರವಾಗಿ ಉಳಿಯುತ್ತೆ. ಯಾಕೆಂದರೆ ನಾನು ಈಗ ಸರ್ಕಾರಿ ಸೇವೆಯಿಂದ ನಿವೃತ್ತನಾಗಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.